EVS Class 3 Chapter 4 ಡಿಫರೆಂಟ್ ಒಂದೇ ತರಹ ಇಲ್ಲದ್ದು. ಸೇಮ್ ಒಂದೇ ತರಹ ಇರುವುದು. ಹೌಸ್ ಹೋಲ್ಡ್ ಮನೆಗೆ ಸಂಬಂಧಿಸಿದ್ದು, ಮನೆಯ ವಸ್ತುಗಳು. ವೇರಿಯಸ್ ಬೇರೆ ಬೇರೆ ತರಹದ, ಹಲವಾರು. ಕ್ಲೀನ್ ಕೊಳೆ ಇಲ್ಲದ, ಶುಚಿಯಾದ. ಪ್ಯೂರ್ ಶುದ್ಧವಾದ, ಏನೂ ಕೆಟ್ಟದು ಅಥವಾ ಏನು ಬೆರೆತಿಲ್ಲದ. ರೈಟ್ ಸರಿ, ಒಳ್ಳೆಯ ದಾರಿ. ರಾಂಗ್ ತಪ್ಪು, ಕೆಟ್ಟ ದಾರಿ. ಡ್ರಾಪ್ ನೀರಿನ ಸಣ್ಣ ಹನಿ. ಕ್ಲೌಡ್ ಆಕಾಶದಲ್ಲಿರುವ, ಮಳೆ ಕೊಡುವ ಬಿಳಿ ಬೂದು ಬಣ್ಣದ ಮೋಡ. ರೈನ್ ಆಕಾಶದ ಮೋಡದಿಂದ ಬೀಳುವ ನೀರು, ಮಳೆ. ಅರ್ತ್ ನಾವು ವಾಸಿಸುವ ಗ್ರಹ, ನೆಲ ಅಥವಾ ಭೂಮಿ. ಫ್ರೆಂಡ್ ನಿನ್ನ ಜೊತೆ ಆಟ ಆಡುವ ಗೆಳೆಯ ಅಥವಾ ಗೆಳತಿ. ಪ್ಲೇಸ್ ಒಂದು ಜಾಗ, ಸ್ಥಳ. ಸೋರ್ಸ್ ಒಂದು ವಸ್ತು ಎಲ್ಲಿಂದ ಶುರುವಾಗುತ್ತದೆಯೋ ಆ ಜಾಗ. ಟ್ಯಾಪ್ ನೀರು ಬರುವುದಕ್ಕೆ ಇರುವ ನಲ್ಲಿ. ಪರ್ಪಸ್ ಒಂದು ಕೆಲಸವನ್ನು ಯಾಕೆ ಮಾಡುತ್ತೇವೆ ಎನ್ನುವ ಕಾರಣ. ಹೌಸ್ ನೀನು ಮತ್ತು ನಿನ್ನ ಕುಟುಂಬ ವಾಸಿಸುವ ಮನೆ. ಆನ್ಸರ್ ಯಾರಾದರೂ ಪ್ರಶ್ನೆ ಕೇಳಿದಾಗ ಕೊಡುವ ಉತ್ತರ. ಮೆಟೀರಿಯಲ್ ಒಂದು ವಸ್ತುವನ್ನು ಯಾವುದರಿಂದ ಮಾಡಲಾಗಿದೆ ಅಂತ ಇದು ಹೇಳುತ್ತದೆ. ಮಡ್ ಒದ್ದೆಯಾದ ಮಣ್ಣು ಅಥವಾ ಕೆಸರು. ಪ್ಲಾಸ್ಟಿಕ್ ಆಟಿಕೆ, ಬಾಟಲಿ, ಚೀಲ ಮುಂತಾದವುಗಳನ್ನು ಮಾಡಲು ಬಳಸುವ ವಸ್ತು. ಸ್ಟೀಲ್ ಗಟ್ಟಿಯಾದ ಬೂದು ಬಣ್ಣದ ಲೋಹ. ಉಕ್ಕು. ಕಾಪರ್ ಪಾತ್ರೆ ಮತ್ತು ವೈರ್ ಮಾಡಲು ಬಳಸುವ ಕೆಂಪು ಕಂದು ಬಣ್ಣದ ಲೋಹ. ತಾಮ್ರ. ವೆಸಲ್ ವಸ್ತುಗಳನ್ನು ಇಡಲು ಬಳಸುವ ಪಾತ್ರೆ. ಕಂಟೇನರ್ ಡಬ್ಬಿ, ಬಾಟಲಿಯ ಹಾಗೆ ಬೇರೆ ವಸ್ತುಗಳನ್ನು ತುಂಬಿಡುವ ಸಾಧನ. ಲಿಡ್ ಪಾತ್ರೆ ಅಥವಾ ಡಬ್ಬಿಯ ಮುಚ್ಚಳ. ಹೆಲ್ತ್ ಆರೋಗ್ಯ, ಹುಷಾರಾಗಿರುವುದು. ಪಾಟ್ ಅಡುಗೆ ಮಾಡಲು ಅಥವಾ ಗಿಡ ನೆಡಲು ಬಳಸುವ ಪಾತ್ರೆ. ಮಡಕೆ. ಲ್ಯಾಡಲ್ ಸಾರು, ಸೂಪ್ ಬಡಿಸಲು ಬಳಸುವ ದೊಡ್ಡ ಸೌಟು. ವಾಟರ್ ನಾವು ಕುಡಿಯುವ ನೀರು. ವರ್ಕ್ ಕೆಲಸ ಮಾಡುವುದು. ಗ್ಲಾಸ್ ನೀರು ಕುಡಿಯುವ ಗಾಜಿನ ಲೋಟ. ಮಗ್ ಹಾಲು, ಕಾಫಿ ಕುಡಿಯುವ ಹಿಡಿಕೆ ಇರುವ ದೊಡ್ಡ ಕಪ್. ಬಕೆಟ್ ನೀರು ತುಂಬಿ ಸಾಗಿಸಲು ಬಳಸುವ ಬಕೆಟ್. ಫ್ಯಾಮಿಲಿ ಅಮ್ಮ, ಅಪ್ಪ, ಅಣ್ಣ, ತಮ್ಮ, ಅಕ್ಕ, ತಂಗಿ ಎಲ್ಲರೂ ಒಟ್ಟಿಗೆ ಇರುವುದು, ಕುಟುಂಬ. ಜಗ್ ನೀರು ಅಥವಾ ಜ್ಯೂಸ್ ಸುರಿಯಲು ಬಳಸುವ ಪಾತ್ರೆ. ಜಗ್. ಓಷನ್ ತುಂಬಾ ದೊಡ್ಡದಾದ ಉಪ್ಪಿನ ನೀರಿನ ಜಾಗ, ಸಮುದ್ರ. ಟ್ಯಾಂಕ್ ನೀರನ್ನು ಶೇಖರಿಸಿ ಇಡುವ ದೊಡ್ಡ ತೊಟ್ಟಿ. ಫೀಲ್ಡ್ ಗದ್ದೆ, ಹೊಲ. ಮೆಷರ್ ಒಂದು ವಸ್ತುವಿನ ಗಾತ್ರ ಅಥವಾ ಪ್ರಮಾಣವನ್ನು ಅಳೆಯುವುದು. ಫಾಲ್ ಮೇಲಿಂದ ಕೆಳಗೆ ಬೀಳುವುದು. ಗೆಟ್ ಏನನ್ನಾದರೂ ಪಡೆದುಕೊಳ್ಳುವುದು. ಗೋ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗು. ಫ್ಲೋ ನದಿಯ ಹಾಗೆ ಹರಿಯುವುದು. ಕಮ್ ಒಂದು ಜಾಗಕ್ಕೆ ಅಥವಾ ಒಬ್ಬರ ಹತ್ತಿರ ಬರುವುದು. ಆರ್
ಇದೆ ಅಥವಾ ಆಗುತ್ತಿದೆ ಎಂದು ಹೇಳಲು ಬಳಸುವ ಪದ. ಕಾಲ್ಡ್ ಒಂದು ಹೆಸರಿನಿಂದ ಕರೆಯುವುದು. ಹಿಡನ್ ಯಾರಿಗೂ ಕಾಣದ ಹಾಗೆ ಬಚ್ಚಿಟ್ಟಿದ್ದು. ಐಡೆಂಟಿಫೈ ಯಾರು ಅಥವಾ ಏನು ಎಂಬುದನ್ನು ಕಂಡುಹಿಡಿಯುವುದು, ಗುರುತಿಸುವುದು. ಫೌಂಡ್ ಕಳೆದು ಹೋದ ವಸ್ತುವನ್ನು ಹುಡುಕಿ ತೆಗೆಯುವುದು. ಸಿಕ್ಕಿತು. ರೈಟ್ ಪೆನ್ ಅಥವಾ ಪೆನ್ಸಿಲಿನಿಂದ ಕಾಗದ ಮೇಲೆ ಅಕ್ಷರ ಬರೆಯುವುದು. ಫೈಂಡ್ ಹುಡುಕುತ್ತಿರುವ ವಸ್ತು ಸಿಗುವುದು. ಸ್ಟೋರ್ ಆಮೇಲೆ ಬಳಸಲು ಎತ್ತಿಡುವುದು ಅಥವಾ ಸಂಗ್ರಹಿಸುವುದು. ಯೂಸ್ ಒಂದು ವಸ್ತುವನ್ನು ಉಪಯೋಗಿಸುವುದು. ಬ್ರಿಂಗ್ ಏನನ್ನಾದರೂ ಒಂದು ಕಡೆಗೆ ತೆಗೆದುಕೊಂಡು ಬರುವುದು. ಲೊಕೇಟೆಡ್ ಒಂದು ವಸ್ತು ಇರುವ ಜಾಗ. ರೀಡ್ ಪುಸ್ತಕದಲ್ಲಿರುವ ಅಕ್ಷರಗಳನ್ನು ನೋಡಿ ಓದುವುದು. ಒಂದು ವಸ್ತುವನ್ನು ಪುಟ್ ಒಂದು ವಸ್ತುವನ್ನು ಒಂದು ಜಾಗದಲ್ಲಿ ಇಡುವುದು. ಮೇಡ್ ಒಂದು ವಸ್ತುವಿನಿಂದ ಮಾಡಲ್ಪಟ್ಟಿದ್ದು. ಡ್ರಾ ಪೆನ್ಸಿಲ್ ಅಥವಾ ಬಣ್ಣದಿಂದ ಚಿತ್ರ ಬಿಡಿಸುವುದು. ಕೌಂಟ್ ಒಟ್ಟು ಎಷ್ಟು ಎಂದು ತಿಳಿಯಲು ಒಂದರ ನಂತರ ಒಂದು ಸಂಖ್ಯೆ ಹೇಳುವುದು. ಕ್ಲೋಸ್ ಬಾಗಿಲು ಅಥವಾ ಪುಸ್ತಕವನ್ನು ಮುಚ್ಚುವುದು. ಕೀಪ್ ಒಂದು ವಸ್ತುವನ್ನು ನಿನ್ನ ಹತ್ತಿರವೇ ಇಟ್ಟುಕೊಳ್ಳುವುದು. ಬಾಯಿಲ್ ನೀರನ್ನು ತುಂಬಾ ಬಿಸಿ ಮಾಡಿ ಗುಳ್ಳೆ ಬರುವ ಹಾಗೆ ಮಾಡುವುದು, ಕುದಿಸುವುದು. ಕೂಲ್ ಬಿಸಿಯಾಗಿರುವುದನ್ನು ತಣ್ಣಗೆ ಮಾಡುವುದು. ಕವರ್ ಒಂದು ವಸ್ತುವಿನ ಮೇಲೆ ಇನ್ನೊಂದನ್ನು ಮುಚ್ಚುವುದು. ಡ್ರಿಂಕ್ ನೀರು ಅಥವಾ ಹಾಲನ್ನು ಕುಡಿಯುವುದು. ಅವಾಯ್ಡ್ ಯಾವುದರಿಂದಲಾದರೂ ದೂರ ಇರುವುದು. ಟೇಕ್ ಏನನ್ನಾದರೂ ಕೈಯಲ್ಲಿ ತೆಗೆದುಕೊಳ್ಳುವುದು. ವಾಶ್ ನೀರು ಮತ್ತು ಸೋಪು ಹಾಕಿ ತೊಳೆಯುವುದು. ಅಬ್ಸರ್ವ್ ಏನನ್ನಾದರೂ ತುಂಬಾ ಗಮನವಿಟ್ಟು ನೋಡುವುದು. ನೀಡ್ ಅವಶ್ಯಕತೆ ಏನಾದರೂ ತುಂಬಾ ಮುಖ್ಯವಾದಾಗ ಅದು ಬೇಕು ಎನಿಸುವುದು. ಅಂಡರ್ಸ್ಟುಡ್ ಅರ್ಥವಾಯಿತು, ತಿಳಿಯಿತು. ರಿಮೆಂಬರ್ ನೆನಪಿನಲ್ಲಿ ಇಟ್ಟುಕೊಳ್ಳುವುದು. ಟೋಲ್ಡ್ ಯಾರಿಗಾದರೂ ಏನನ್ನಾದರೂ ಹೇಳಿದ್ದು. ಫಾಲಿಂಗ್ ಕೆಳಗೆ ಬೀಳುತ್ತಿರುವುದು. ಜಾಯಿನ್ ಎರಡು ವಸ್ತುಗಳನ್ನು ಸೇರಿಸುವುದು. ಫ್ಲೋಯಿಂಗ್ ನೀರಿನ ಹಾಗೆ ಹರಿಯುತ್ತಿರುವುದು. ಕ್ವೆಂಚ್ ನೀರು ಕುಡಿದು ಬಾಯಾರಿಕೆ ನೀಗಿಸಿಕೊಳ್ಳುವುದು. ಸೇವ್ ರಕ್ಷಿಸುವುದು ಅಥವಾ ಆಮೇಲೆ ಉಪಯೋಗಿಸಲು ಇಟ್ಟುಕೊಳ್ಳುವುದು. ಕನ್ಸರ್ವ್ ವಸ್ತುವನ್ನು ಜಾಗರೂಕತೆಯಿಂದ ಬಳಸುವುದು, ಮಿತವಾಗಿ ಬಳಸುವುದು. ವೇಸ್ಟ್ ವಸ್ತುವನ್ನು ಹಾಳು ಮಾಡುವುದು. ಡರ್ಟಿ ಕೊಳೆಯಾದ. ಕನ್ವೆ ಒಬ್ಬರಿಗೆ ಮಾಹಿತಿ ತಿಳಿಸುವುದು. ಮೀಟ್ ಒಬ್ಬರನ್ನು ನೋಡಿ ಮಾತನಾಡುವುದು, ಭೇಟಿಯಾಗುವುದು. ಇನ್ಸೈಡ್ ವಸ್ತುವಿನ ಒಳಗೆ. ಹಿಯರ್ ಇಲ್ಲಿ. ಆಲ್ಸೋ ಹಾಗೂ ಕೂಡ. ನೌ ಈಗ. ಫಾರ್ ತುಂಬಾ ದೂರ. ಎವ್ರಿ ಡೇ ಪ್ರತಿದಿನ. ದೇರ್ ಅಲ್ಲಿ. ಡೈಲಿ ಪ್ರತಿದಿನ, ದಿನಾಲು ಅಥವಾ ದಿನಾಗಲು. ಕೇರ್ಫುಲಿ ಗಮನವಿಟ್ಟು, ಜಾಗರೂಕತೆಯಿಂದ. ಟುಮಾರೋ ಇವತ್ತಿನ ನಂತರದ ದಿನ, ನಾಳೆ. ಎಗೇನ್ ಮತ್ತೆ, ಇನ್ನೊಮ್ಮೆ.